ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ಅನೇಕ ವಿಚಾರಗಳನ್ನು ರಿವೀಲ್ ಮಾಡ್ತಾ ಇದೆ. ತುಂಬಾ ಜನ 50 ಸಲ ಹೋದ್ಲಂತೆ, 60 ಸಲ ಹೋದ್ಲಂತೆ, 80 ಸಲ ಹೋದ್ಲಂತೆ ಅನ್ನುವಂತಹ ಮಾತುಗಳನ್ನು ಆಡ್ತಾನೆ ಇದ್ರು. ಯಾವಾಗ ಮಾರ್ಚ್ 3ನೇ ತಾರೀಕಿನಿಂದ. ಬಟ್ ನಿಮ್ಮ ಪಬ್ಲಿಕ್ ಟಿವಿ ವಿತ್ ಡಾಕ್ಯುಮೆಂಟ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಏನ್ ಹೇಳುತ್ತೆ ಅನ್ನೋದ್ರ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ನಟಿ ರನ್ಯಾ ಯಾವ್ಯಾವ ದೇಶಕ್ಕೆ ಹಾರಿದ್ಲು, ಕಳೆದ 5 ತಿಂಗಳಲ್ಲಿ ರನ್ಯಾ ವಿದೇಶಕ್ಕೆ ಎಷ್ಟು ಸಲ ಪಯಣವನ್ನ ಬೆಳೆಸಿದ್ರು ನೋಡಿ. ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಅಂದ್ರೆ ತಿಂಗಳಿಗೆ 3 ಸಲ ಫ್ಲೈಟ್ ಹತ್ತಾ ಇದ್ಲಂತೆ ಈಕೆ. ಪಬ್ಲಿಕ್ ಟಿವಿಯಲ್ಲಿ ರನ್ಯಾ ಪ್ರಯಾಣದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. 5 ತಿಂಗಳಲ್ಲಿ ಎಷ್ಟು ಸಲ ದುಬೈ ಒಂದಕ್ಕೆ ಟ್ರಿಪ್ ಅನ್ನ ಮಾಡಿದ್ರು. ಬಿಕಾಸ್ ಈಗ ಸಿಕ್ಕಾಕೊಂಡಿರೋದು ಯಾವ ಬಂಗಾರ ಜೊತೆ, ದುಬೈ ಬಂಗಾರ ಜೊತೆ ಆಕೆ ಸಿಕ್ಕಾಕೊಂಡಿರೋದು. ಸೊ ಇಲ್ಲಿ ಎಷ್ಟು ಸಲ ಹೋಗಿದ್ದು, ಒಂದ್ಸಲ ಸಿಕ್ಕಾಕೊಂಡಾಗ್ಲೇ 14 kg ಅಂದ್ರೆ 11-15 ಸಲ ಹೋದಾಗ ಇನ್ನೆಷ್ಟು kg ತಂದಿರ್ಬೋದು ಆಕೆ. ಪ್ರಶ್ನೆ ಹಿಂಗೆ ಅಲ್ವಾ ಬರೋದು. ಆಕೆ ಏನೇ ಹೇಳ್ಬೋದು, ನಾನು ಫಸ್ಟ್ ಟೈಮ್ ತಂದೆ, ನನಗೇನೂ ಗೊತ್ತಿಲ್ಲ, ಯಾವುದೋ ಕಾಲ್ ಬಂತು ಅಂತ ಒಳ್ಳೆ ಬುಕ್ಕಲ್ಲಿ ಯಾವುದೋ ಒಂದು ಫಿಕ್ಷನಲ್ ಸ್ಟೋರಿ ಓದಿದ ಹಾಗೆ ಆಕೆ ಕಥೆಯನ್ನು ಹೇಳ್ತಾ ಇದ್ದಾಳೆ. ಇನ್ನೊಂದು ಕಡೆಗೆ ಆಕೆ ಟ್ರಾವೆಲ್ ಹಿಸ್ಟ್ರಿ, ಪಾಸ್ಪೋರ್ಟು, ವೀಸಾ ಎಲ್ಲ ಚೆಕ್ ಮಾಡಿದಾಗ ಒಂದು ರೆಸಿಡೆಂಟ್ ವೀಸಾ ದುಬೈನಲ್ಲಿ ಇರೋದು ಗೊತ್ತಾಯಿತು. ಬಟ್ ಎಷ್ಟೆಷ್ಟು ಸಲ ಹೋಗಿದ್ದಾಳೆ, ಬಿಸ್ನೆಸ್ ಪರ್ಪಸ್ ಅಂದರೂ ಕೂಡ ಕೇವಲ ಕೆಲ ಗಂಟೆಗಳಲ್ಲಿ ಮುಗಿಸ್ಕೊಂಡು ಬಂದಿದ್ದಾಳೆ. ಒಂದೊಂದು ದಿನ ಅಂತೂ ಟ್ರಾವೆಲ್ ಮಾಡೋದಕ್ಕೆ ಇಲ್ಲಿಂದ ದುಬೈಗೆ 4 ಅವರು, ವಾಪಸ್ ಮತ್ತೆ ಪ್ಲೇನಲ್ಲಿ 4 ಅವರು, ಒಂದು 2 ಗಂಟೆ ಎಕ್ಸ್ಟ್ರಾ ಉಳ್ಕೊಂಡಿರೋದೆಲ್ಲ ಗೊತ್ತಾಗಿದೆ. ಮತ್ತು ಸೇಮ್ ಜಾಕೆಟನ್ನು ಕೆಲವು ದಿನಗಳಲ್ಲಿ ಆಕೆ ಧರಿಸಿರೋದು. ಸೊ ಎಲ್ಲ ಅಂಶಗಳ ಜೊತೆಗೆ ದುಬೈ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. 5 ತಿಂಗಳಲ್ಲಿ 11 ಸಲ ಬೇರೆ ಬೇರೆ ಡೇಟ್ಸ್ನಲ್ಲಿ ಆಕೆ ಪ್ರಯಾಣವನ್ನು ಬೆಳೆಸಿದ್ದಾಳೆ. ಸೊ ಫಸ್ಟು 13-11-2024 ನವೆಂಬರ್ ತಿಂಗಳಲ್ಲಿ ದುಬೈಗೆ ಆಕೆ ಹೋಗಿತ್ತು ಗೊತ್ತಾಗುತ್ತೆ. ಅದಾದ ನೆಕ್ಸ್ಟು 1 ತಿಂಗಳು ಆಲ್ಮೋಸ್ಟ್ ಗ್ಯಾಪ್, 1 ತಿಂಗಳಿಗೆ 1 ದಿನ ಕಡಿಮೆ ಅನ್ನಂಗೆ 12-12-2024 ದುಬೈಗೆ ಹೋಗ್ತಾಳೆ. ಅಂದರೆ ಡಿಸೆಂಬರ್ನಲ್ಲಿ ಆಕೆಯ ದುಬೈ ಪ್ರಯಾಣದ ಹಿಸ್ಟ್ರಿ ಕೂಡ ಲಭ್ಯ ಆಗಿದೆ. DRI ಅಧಿಕಾರಿಗಳು ತನಿಖೆ ಮಾಡಿದಾಗ, ದುಬೈ ಜಾಲವನ್ನು ಬೆನ್ನು ಹತ್ತಿದಾಗ ಗೊತ್ತಾದಂತಹ ಅಂಶ. ಅದಾದ್ಮೇಲೆ ಕರೆಕ್ಟಾಗಿ 8 ದಿನ ಗ್ಯಾಪ್ ತಗೋತಾಳೆ. ಮತ್ತೆ 20ನೇ ತಾರೀಕು ಸೇಮ್ ಮಂತು 20-12-2024 ದುಬೈಗೆ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾಳೆ. ನೆಕ್ಸ್ಟ್ ಯಾವಾಗಪ್ಪ ಆಕೆ ಪ್ರಯಾಣವನ್ನು ಬೆಳೆಸೋದು ಅನ್ನೋದ್ರ ಡೀಟೇಲ್ಸ್ ನೋಡಿದಾಗ ನಮಗೆ ಸಿಕ್ಕ ಮಾಹಿತಿ 7 ದಿನ ಎಕ್ಸಾಕ್ಟಾಗಿ ನಂತರ 27-12-2024ನೇ ತಾರೀಕು ದುಬೈಗೆ ಪ್ರಯಾಣವನ್ನು ಬೆಳೆಸಿದ್ದಾಳೆ. ಅಲ್ಲಿಗೆ ಡಿಸೆಂಬರ್ 1ನೇ ತಿಂಗಳಲ್ಲಿ 3 ಸಲ ಜಸ್ಟ್ 1 ವೀಕ್ ಡಿಸ್ಟೆನ್ಸಲ್ಲಿ ಆಕೆ ಪ್ರಯಾಣವನ್ನು ಬೆಳೆಸಿದ್ದು ಗೊತ್ತಾಗ್ತಾ ಇದೆ. ಮುಂದಕ್ಕೆ ಹೋಗೋಣ, ಜನವರಿ ತಿಂಗಳಿಗೆ ಬರೋಣ. 2025 ಜನವರಿಯಲ್ಲಿ 7-1-2025ನೇ ತಾರೀಕು ದುಬೈಗೆ ಆಕೆ ಪ್ರಯಾಣವನ್ನು ಬೆಳೆಸ್ತಾಳೆ. ನಂತರ ಜಸ್ಟ್ 4 ದಿನಗಳ ಗ್ಯಾಪ್ನಲ್ಲೇ ಮತ್ತೆ ದುಬೈ ಪ್ರಯಾಣದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದೇನು ಡೇಟು, 11-1-2025. ಅದಾದಮೇಲೆ ಜಸ್ಟ್ 5 ದಿನದ ಗ್ಯಾಪ್ನಲ್ಲಿ ಮತ್ತೆ 16-1-2025ಕ್ಕೆ ಆಕೆಯ ದುಬೈ ಪ್ರಯಾಣದ ಹಿಸ್ಟ್ರಿ ಸಿಕ್ಕಿದೆ. ಇಲ್ಲೂ ಅಷ್ಟೇ 1 ತಿಂಗಳಲ್ಲಿ 3 ಸಲ ಆಕೆ ಪ್ರಯಾಣವನ್ನು ಬೆಳೆಸಿದ್ದು ಗೊತ್ತಾಗ್ತಾ ಇದೆ. 10-2-2025 ಅಂದರೆ ಲಾಸ್ಟ್ ಮಂತು ಆಕೆ ದುಬೈ ಪ್ರಯಾಣದ ಬಗ್ಗೆ ಮಾಹಿತಿ ಇದೆ. 2 ದಿನದ ಗ್ಯಾಪ್ನಲ್ಲಿ ಮತ್ತೆ 12-2-2025 ಆಕೆಯ ದುಬೈ ಪ್ರಯಾಣ ಗೊತ್ತಾಗುತ್ತೆ. ಅಗೇನ್ ಇಲ್ಲೂ ಅಷ್ಟೇ 5 ದಿನಗಳ ಗ್ಯಾಪ್ನಲ್ಲಿ ಮತ್ತೊಂದು ಸಲ 18-2-2025ನೇ ತಾರೀಕು ದುಬೈ ಪ್ರಯಾಣವನ್ನು ಬೆಳೆಸಿರುವುದು ಗೊತ್ತಾಗುತ್ತೆ. ನೆಕ್ಸ್ಟ್ ತಗ್ಲಾಕೊಂಡಿದ್ದ ದಿನ ಇದೆಯಲ್ಲ 3-3-2025 ಆಕೆ ದುಬೈಗೆ ಪ್ರಯಾಣವನ್ನು ಬೆಳೆಸಿ ವಾಪಸ್ ಬರಬೇಕಾದ್ರೆ DRI ಅಧಿಕಾರಿಗಳ ಕೈಗೆ ತಗ್ಲಾಕೊಳ್ತಾಳೆ. ಸೊ ಇದು ದುಬೈ ಬಂಗಾರದ ಕಥೆಯ ರಹಸ್ಯದ ಭಾಗ. ಸೊ ಇಷ್ಟು ಟೈಮ್ ಆಕೆ ಏನಾದರೂ KG ಗಟ್ಟಲೆ ಚಿನ್ನವನ್ನು ತಂದಿದ್ರೆ, ಫಾರ್ ಸಪೋಸ್ 10 kg, 11 kg, 14 kg ಅಂತ ತಂದಿದ್ರು, ಕ್ವಿಂಟಾಲ್ ಗಟ್ಟಲೆ ಚಿನ್ನವನ್ನು ಆಕೆ ಸಾಗಿಸಿಲ್ಲ ಅನ್ನುವಂತಹ ಅನುಮಾನ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಒಂದು ಸಿಮಿಲರ್ ಪ್ಯಾಟ್ರನ್ ಕಾಣಿಸುತ್ತೆ ನಮಗಿಲ್ಲಿ. ಈಕೆ ದುಬೈ ಪ್ರಯಾಣದ ಡೀಟೇಲ್ಸನ್ನು ನೋಡ್ತಾ ಇದ್ದಾಗ ಒಂದೇ 1 ತಿಂಗಳಲ್ಲಿ ಒಂದು 7 ದಿನದ ಗ್ಯಾಪ್ನಲ್ಲಿ ಆಕೆ ಪ್ರಯಾಣವನ್ನು ಬೆಳೆಸಿರೋದು, ಅಥವಾ 5 ದಿನದ ಗ್ಯಾಪ್ನಲ್ಲಿ ಪ್ರಯಾಣವನ್ನು ಬೆಳೆಸಿರೋದು. ಈ ಪ್ಯಾಟ್ರನ್ನನ್ನು ಡಿಕೋಡ್ ಮಾಡೋದಕ್ಕೆ DRI ಅಧಿಕಾರಿಗಳು, CBI ಅಧಿಕಾರಿಗಳು ಪ್ರಯತ್ನ ಪಡ್ತಿರ್ತಾರೆ. ಸೊ ಇನ್ಸೈಡ್ ಡೀಟೇಲ್ಸ್ ಏನೇನು ಸಿಗ್ತಾ ಇದೆ, ಫ್ರೀಕ್ವೆಂಟೆಡ್ ಪ್ಯಾಟ್ರನ್ ಬಗ್ಗೆ ಅಥವಾ ಸಿಮಿಲರ್ ಪ್ಯಾಟ್ರನ್ ಬಗ್ಗೆ ಏನು ಮಾಹಿತಿ ಇದೆ? ಮಮತಾ, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂಥ ನಟಿ ರನ್ಯಾ ರಾವ್ ಅವರ ವಿಚಾರಣೆಯನ್ನು ತೀವ್ರಗೊಳಿಸಿರುವಂಥದ್ದು. DRI ಅಧಿಕಾರಿಗಳು ಆಕೆ ಓಡಾಡಿರುವಂಥ ಟ್ರಾವೆಲ್ ಹಿಸ್ಟ್ರಿಯನ್ನು ಮೊದಲು ಪತ್ತೆ ಹಚ್ಚುವ ಕೆಲಸವನ್ನು ಆರಂಭದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಆಕೆ ಟ್ರಾವೆಲ್ ಅಂದರೆ ದುಬೈಗೆ, ಬೆಂಗಳೂರು ಟು ದುಬೈ ಎಷ್ಟು ಸರಿ ಓಡಾಟವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಟ್ರಾವೆಲ್ ಹಿಸ್ಟ್ರಿ ಕಲೆ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಕಳೆದ 5 ತಿಂಗಳಲ್ಲಿ 11 ಬಾರಿ ಆಕೆ ದುಬೈಯಿಂದ ಬೆಂಗಳೂರಿಗೆ
ಟ್ರಾವೆಲ್ ಮಾಡಿರುವಂಥ ಹಿಸ್ಟ್ರಿ ಗೊತ್ತಾಗಿರುವಂಥದ್ದು. ಭಾಳ ಪ್ರಮುಖವಾಗಿ 1 ತಿಂಗಳಿಗೆ 3 ಬಾರಿ, ಅಂದರೆ 1 ವಾರ, ಅಂದರೆ 5 ದಿನ 6 ದಿನ ಗ್ಯಾಪಲ್ಲಿ 1 ತಿಂಗಳಿಗೆ 3 ಬಾರಿ ಆಕೆ ದುಬೈಗೆ ಹೋಗಿ ಬಂದಿರುವಂಥ ಟ್ರಾವೆಲ್ ಹಿಸ್ಟ್ರಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಈ ಟ್ರಾವೆಲ್ ಹಿಸ್ಟ್ರಿ ಏನಿದೆ, ಆಕೆ ಈ ಬಾರಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ 14 kg ಚಿನ್ನ ತಂದಿದ್ರು. ಅದೇ ರೀತಿಯಾಗಿ ಪ್ರತಿ ಬಾರಿಯೂ ಈಕೆ ಹೋದಂಥ ಸಂದರ್ಭದಲ್ಲಿ ಚಿನ್ನವನ್ನು ತೆಗೆದುಕೊಂಡು ಬಂದಿದ್ದಾರಾ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಾಕುವ ಕೆಲಸವನ್ನು ಈಗಾಗಲೇ DRI ಪೊಲೀಸರು ಮಾಡ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಆಕೆಯ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಿದ್ರೆ ಇದೇ ಬಿಸ್ನೆಸ್ಸನ್ನು ಆಕೆ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು ಒಂದು ಕಡೆ ಆದರೆ ಈ ಒಂದು ಇದರಲ್ಲಿ ಸಿಂಡಿಕೇಟ್ ಇದೆ, ಆ ಸಿಂಡಿಕೇಟ್ನ ಪ್ರಮುಖ ಪಾತ್ರಧಾರಿ ಯಾರು ಅನ್ನುವಂಥದ್ದನ್ನು ಮೊದಲು ಪತ್ತೆ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ DRI ಪೊಲೀಸರು ಮತ್ತು CBI ಪೊಲೀಸರು ನಿರಂತರವಾಗಿ ಆಕೆಯ ಟ್ರಾವೆಲ್ ಹಿಸ್ಟ್ರಿ, ಆಕೆಗೆ ಕರೆ ಮಾಡಿರುವಂಥವರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಮಮತಾ. ಆಲ್ ರೈಟ್, ಹಾಗೆ ಸಂಪರ್ಕದಲ್ಲಿ ನಾಗೇಶ್ ವಾಪಸ್ ಬಂದೆ.